ಇರ್ತಕ್ಕಂಥ ಎರಡು ಅನಿಲಗಳು ಕಂಡು ಬರ್ತಕ್ಕಂಥದ್ದು. ಈ ಮೊದಲನೆಯ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಏನು ಅನಾಫಿಲಿಸ್ ಸೊಳ್ಳೆಯಿಂದ ಬರ್ತಕ್ಕಂಥ ರೋಗ ಯಾವುದಪ್ಪ ಅಂದ್ರೆ ಇಲ್ಲಿ ಮಲೇರಿಯಾ ಅಂತಕ್ಕಂಥದ್ದು ಅನಾಫಿಲಿಸ್ ಸೊಳ್ಳೆಯಿಂದ ಬರ್ತಕ್ಕಂಥ ಒಂದು ರೋಗ ಆಗಿರ್ತದ. ಇನ್ನೆಷ್ಟು ಡ್ರೈವಿಂಗ್ ಆಗಿ ಒಂದು ಹಿನ್ನೋಟದ ಕನ್ನಡಿ ಯಾವುದು ಅಂತೇಳಿ ಇಲ್ಲಿ ಮೂರನೇ ಪ್ರಶ್ನೆ ಇರ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ವಾಹನಗಳ ಹಿನ್ನೋಟ ಬರ್ತಕ್ಕಂಥ ವಾಹನಗಳನ್ನ ಹಿಂದೆ ಬರ್ತಕ್ಕಂಥ ಪಿಕ್ಚರ್ ಅನ್ನ ನೋಡಲು ಬಳಸ್ತಕ್ಕಂಥ ಮೊಸರು ಯಾವುದಪ್ಪ ಅಂದ್ರೆ ಇಲ್ಲಿ ಪೀನ ಮೊಸರು ಅಂತಕ್ಕಂಥದ್ದು. ಹಿಂದಿನ ಪಿಕ್ಚರ್ ಅನ್ನ ನೋಡಲು ಬಳಸ್ತಕ್ಕಂಥದ್ದು ಪೀನ ಮೊಸರು. ಈ ರೀತಿ ನೀವು ನೆನಪಲ್ಲಿ ಇಟ್ಕೊಂಡ್ರೆ ಯಾವುದೇ ರೀತಿಯ ನೆನಪನ್ನು ಹಾರೋದಿಲ್ಲ ಮತ್ತು ಕನ್ಫ್ಯೂಷನ್ ಕೂಡ ಆಗೋದಿಲ್ಲ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ. ಇನ್ನು ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದ್ರೆ ರಕ್ತ ಕೆಂಪಾಗಿರಲು ಇದರ ಇರುವಿಕೆ ಕಾರಣವಾಗಿದೆ. ಇಲ್ಲಿ ರಕ್ತ ಏಕೆ ಕೆಂಪಾಗಿದೆಯಪ್ಪ ಅಂದ್ರೆ ರಕ್ತದಲ್ಲಿ ಹೆಮೋಗ್ಲೋಬಿನ್ ಅಂತಕ್ಕಂಥ ಒಂದು ಅಂಶ ಇರುವುದರಿಂದ ರಕ್ತ ಕೆಂಪಾಗಿ ಇರುವಿಕೆಯಾಗಿದೆ. ಇನ್ನಷ್ಟು ಹಸಿರು ಮನೆಯ ಪರಿಣಾಮಕ್ಕೆ ಪ್ರಮುಖವಾಗಿ ಇದು ಕಾರಣ ಅಂತೇಳಿ ಇಲ್ಲಿ ಆರನೆಯ ಪ್ರಶ್ನೆಯನ್ನ ಇರ್ತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನಷ್ಟು ಅದೇ ರೀತಿ ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದ್ರೆ ರಿಕೆಟ್ಸ್ ಒಂದು ವಿಧದ ಏನಾಗಿದೆ ಅಂತೇಳಿ ಇಲ್ಲಿ ಪ್ರಶ್ನೆ ಇದೆ. ಇಲ್ಲಿ ನಿಯತ ರೋಗ ಅಂತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಈ ಏಳನೆಯ ಪ್ರಶ್ನೆಗೆ. ಇನ್ನು ಮುಂದೆ ಎಂಟನೇ ಪ್ರಶ್ನೆ ಕಡೆಗೆ ನಾವು ಬರೋದಾದ್ರೆ ಈ ಕೆಳಗಿನವುಗಳಲ್ಲಿ ಜಾಗತಿಕ ತಾಪಮಾನಕ್ಕೆ ಕಾರಣ ಏನು ಅಂತೇಳಿ ಎಂಟನೇ ಪ್ರಶ್ನೆ ಇರ್ತಕ್ಕಂಥ. ಇಲ್ಲಿ ಮೇಲಿನ ಎಲ್ಲವೂ ಕೂಡ ಒಂದು ಜಾಗತಿಕ ತಾಪಮಾನಕ್ಕೆ ಕಾರಣ ಆಗಿವೆ. ಮೀಥೇನ್ ಆಗಿರ್ಬೋದು, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಮತ್ತು ವಾಟರ್ ವೇಪರ್ ಆಗಿರ್ಬೋದು, ಎಲ್ಲವೂ ಕೂಡ ಕಾರಣವಾಗಿರುವುದರ ಇಲ್ಲಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಈ ಎಂಟನೆಯ ಪ್ರಶ್ನೆಗೆ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು. ಇನ್ನಷ್ಟು ಒಂಬತ್ತನೆಯ ಪ್ರಶ್ನೆ ಕಡೆಗೆ ನಾವು ಬರೋದಾದ್ರೆ ಗುರುತ್ವಾಕರ್ಷಣೆ ನಿಯಮ ಕಂಡುಹಿಡಿದ ವಿಜ್ಞಾನಿ ಯಾರು ಅಂತೇಳಿ ಇಲ್ಲಿ ಒಂಬತ್ತನೆಯ ಪ್ರಶ್ನೆ ಇರ್ತಕ್ಕಂಥದ್ದು. ಸರ್ ಐಸಾಕ್ ನ್ಯೂಟನ್ ಅಂತಕ್ಕಂಥವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಗುರುತ್ವಾಕರ್ಷಣೆ ನಿಯಮ ಅಂತಕ್ಕಂಥದ್ದನ್ನ ಕಂಡು ಹಿಡಿತಾರೆ. ಇನ್ನಷ್ಟು ಹತ್ತನೆಯ ಪ್ರಶ್ನೆ ದೇಹದ ಯಾವ ಅಂಗ ಇನ್ಸುಲಿನ್ ಅನ್ನ ಸ್ರವಿಸುತ್ತದೆ ಅಂತೇಳಿ ಹತ್ತನೆಯ ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ಮೆದೋಜೀರಕ ಅಂತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಈ ಹತ್ತನೆಯ ಪ್ರಶ್ನೆಗೆ. ಇನ್ನು ಹನ್ನೊಂದನೆಯ ಪ್ರಶ್ನೆ ಮನುಷ್ಯನ ದೇಹದ ಸಾಮಾನ್ಯ ಉಷ್ಣತೆ ಎಷ್ಟಪ್ಪ ಅಂದ್ರ ಇಲ್ಲಿ 98.4 ಫ್ಯಾರನ್ಹೀಟ್ ಅಂತಕ್ಕಂಥದ್ದು ಇದು ಮಾನವನ ದೇಹದ ಒಂದು ಸಾಮಾನ್ಯ ಉಷ್ಣತೆ ಆಗಿರ್ತದ. ಆಪ್ಷನ್ ಎ. ಇನ್ನು ನೆಕ್ಸ್ಟ್ 12ನೇ ಪ್ರಶ್ನೆಗಳಿಗೆ ನಾವು ಬರೋದಾದ್ರೆ ಕೆಳಗಿನ ಯಾವ ರೋಗಗಳು ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವುದಿಲ್ಲ? ಬ್ಯಾಕ್ಟೀರಿಯಾಗಳಿಂದ ಇಲ್ಲಿ ಯಾವುದು ಉಂಟಾಗುವುದಿಲ್ಲ ಅಂತೇಳಿ 12ನೇ ಪ್ರಶ್ನೆ ಇರ್ತಕ್ಕಂಥದ್ದು. ಡೆಂಗು ಅಂತಕ್ಕಂಥದ್ದು ಬ್ಯಾಕ್ಟೀರಿಯಾಗಳ ಉಂಟಾಗದೇ ಇರ್ತಕ್ಕಂತಹ ಒಂದು ರೋಗ ಆಗಿರ್ತದೆ. ನೋಡಿ ಸ್ನೇಹಿತರೆ, ಇಲ್ಲಿ ಕೊನೆಯದಾಗಿ ಏನು ಕೊಟ್ಟಿದ್ದಾನೆ ಅಂತಕ್ಕಂಥದ್ದನ್ನ ನೀವು ಗಮನಿಸಲೇಬೇಕಾಗ್ತದ. ಇನ್ನು ನೆಕ್ಸ್ಟ್ ಅದೇ ರೀತಿ 13ನೇ ಪ್ರಶ್ನೆಗಳಿಗೆ ನಾವು ಬರೋದಾದ್ರೆ ಸಮುದ್ರದಲ್ಲಿ ಮುಳುಗಿರುವ ವಸ್ತುಗಳನ್ನು ಕಂಡುಹಿಡಿಯುವ ಸಾಧನ ಅಂತೇಳಿ ಇಲ್ಲಿ 13ನೇ ಪ್ರಶ್ನೆ ಇರ್ತಕ್ಕಂಥದ್ದು. ಈ 13ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಸೋನಾರ್ ಅಂತಕ್ಕಂಥದ್ದು ಸಮುದ್ರದಲ್ಲಿ ಮುಳುಗಿರ್ತಕ್ಕಂಥ ವಸ್ತುಗಳನ್ನು ಕಂಡುಹಿಡಿಯಲು ಬಳಕೆಯನ್ನ ಮಾಡ್ತಾರೆ. ಇನ್ನ ಬೀಳುವ ನಕ್ಷತ್ರಗಳನ್ನ ಏನೆಂದು ಕರೆಯುತ್ತಾರೆ? ನೋಡಿ, ಬೀಳುವ ನಕ್ಷತ್ರಗಳನ್ನ ಇಲ್ಲಿ ಉಲ್ಕೆಗಳು ಅಂತೇಳಿ ಕರೀತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಏನು ದ್ರವ್ಯದ 4ನೇ ಹಂತ ಯಾವುದು ಅಂತೇಳಿ ಇಲ್ಲಿ 15ನೇ ಪ್ರಶ್ನೆ ಇರ್ತಕ್ಕಂಥದ್ದು. ಈ ಪ್ಲಾಸ್ಮಾ ಅಂತಕ್ಕಂಥದ್ದು ದ್ರವ್ಯದ ಒಂದು 4ನೆಯ ಹಂತ ಆಗಿರ್ತದ. ಇನ್ನೆಷ್ಟು ಇನ್ಸುಲಿನ್ ಈ ಕೆಳಗಂಡ ಅಂಶವನ್ನ ನಿಯಂತ್ರಿಸುತ್ತದೆ. ಈ ಕೆಳಗಂಡ ಅಂಶಗಳನ್ನ ನಿಯಂತ್ರಣವನ್ನ ಮಾಡ್ತದೆ. ಅದು ಯಾವುದು ಅಂತೇಳಿ ಇಲ್ಲಿ 16ನೇ ಪ್ರಶ್ನೆ ಇರ್ತಕ್ಕಂಥದ್ದು ಸಕ್ಕರೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರ್ತದ. ಈ ಇನ್ಸುಲಿನ್ ಅಂತಕ್ಕಂಥದ್ದು ಸಕ್ಕರೆಯ ಅಂಶವನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು. ಇನ್ನೆಷ್ಟು ಅದೇ ರೀತಿ ಈ ಕೆಳಗಿನ ಯಾವ ರೋಗ ನೀರಿನಿಂದ ಉಂಟಾಗುವುದಿಲ್ಲ? ನೀರಿನಿಂದ ಬರದೇ ಇರತಕ್ಕಂತಹ ಒಂದು ರೋಗ ಯಾವುದು ಅಂತೇಳಿ ಇಲ್ಲಿ 17ನೆಯ ಪ್ರಶ್ನೆಯನ್ನ ಇರ್ತಕ್ಕಂಥದ್ದು. ಇಲ್ಲಿ ಅಸ್ತಮ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು
ಉತ್ತರ ಆಗಿರ್ತದೆ. ಇನ್ನಷ್ಟು 18ನೇ ಪ್ರಶ್ನೆಗಳಿಗೆ ನಾವು ಬರೋದರೆ ಮನುಷ್ಯನ ದೇಹದ ಉಷ್ಣತೆಯನ್ನು ಅಳೆಯುವ ಮಾಪಕ ಯಾವುದು ಅಂತೇಳಿ 18ನೇ ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ಥರ್ಮಾಮೀಟರ್ ಅಂತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನಷ್ಟು ಅದೇ ರೀತಿ ಪ್ಲೇಗ್ ಯಾವ ಪ್ರಾಣಿಯಿಂದ ಬರುತ್ತದೆ? ಈ ಪ್ಲೇಗ್ ಅಂತಕ್ಕಂಥದ್ದು ಯಾವ ಪ್ರಾಣಿಯಿಂದ ಬರ್ತದೆಪ್ಪ ಅಂದ್ರೆ ಇಲಿಯಿಂದ ಬರ್ತಕ್ಕಂಥ ಒಂದು ರೋಗ ಆಗಿರ್ತದೆ. ಇನ್ನಷ್ಟು ಅದೇ ರೀತಿ ಸೂರ್ಯನ ಕಿರಣವು ನಮ್ಮ ದೇಹಕ್ಕೆ ಯಾವ ವಿಟಮಿನ್ ಅನ್ನ ಕೊಡ್ತವೆ ಅಂತೇಳಿ ಇಲ್ಲಿ 20ನೇ ಪ್ರಶ್ನೆಯನ್ನ ಇರ್ತಕ್ಕಂಥದ್ದು. ಈ 20ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ನಾವು ನೋಡೋದಾದ್ರೆ ಇಲ್ಲಿ 20ನೇ ಪ್ರಶ್ನೆಯನ್ನ ನೋಡಿದ್ರೆ ವಿಟಮಿನ್ ಡಿ ಅಂತಕ್ಕಂಥದ್ದು ಇದು ಸೂರ್ಯನ ಕಿರಣಗಳಲ್ಲಿ ಸಿಗ್ತಕ್ಕಂಥ ಒಂದು ವಿಟಮಿನ್ ಆಗಿರ್ತದೆ.